ಎಲ್ಲ ಆತ್ಮೀಯ ಅಂತರ್ಜಾಲ ವೀಕ್ಷಕ ಬಂಧುಗಳೇ, ಈ ದಿವಸ ಹೊಸದಾಗಿ ನಿಮಗೆಲ್ಲ ಈ ಒಂದು ಸಿಂಗಿಂಗ್ ಬೌಲ್ನಿಂದ ಮೆಡಿಟೇಷನನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೇನೆ. ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಒಂದು ಸಿಂಗಿಂಗ್ ಬೌಲನ್ನು ತೆಗೆದುಕೊಂಡು ನಾವು ಆ ವೈಬ್ರೇಷನ್ ಮೂಲಕವಾಗಿ ಮೆಂಟಲ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ತಕ್ಕಂಥ ಒಂದು ಹೊಸ ವಿಧಾನವನ್ನು, ಅದು ಸಿಂಗಿಂಗ್ ಬೌಲ್ ಮೆಡಿಟೇಷನ್ ಅಥವಾ ಟಿಬೇಟಿಯನ್ ಬೌಲ್ ಮೆಡಿಟೇಷನ್ ಪದ್ಧತಿನಲ್ಲಿ ನಮ್ಮ ಈ ಒಂದು ಮೆಡಿಟೇಷನ್ ಮಾಡುವಾಗ ಮನಸ್ಸಿನ ಏಕಾಗ್ರತೆಗೆ ಈ ಧ್ಯಾನ ಅನ್ನುವಂಥದ್ದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಭಾಳ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಆಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಇದನ್ನು ಇವತ್ತು ಬಳಕೆ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ಧ್ಯಾನವನ್ನು ಮಾಡಬಹುದು ಅನ್ನುವಂಥದ್ದನ್ನು ನಿಮಗೆ ನಾನು ತಿಳಿಪಡಿಸ್ತಾ ಇದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ಸಂಪೂರ್ಣವಾಗಿ ಮನಸ್ಸನ್ನು ಕೇಂದ್ರೀಕರಣ ಮಾಡಿಕೊಂಡು ಓಂಕಾರವನ್ನು ಹೇಳೋಣ. ಪ್ರಾರ್ಥನೆಯೊಂದಿಗೆ ಈ ಒಂದು ಕ್ರಿಯೆಯನ್ನು ಪ್ರಾರಂಭ ಮಾಡ್ತಾ ಬರೋಣ. ನೇರವಾಗಿರಲಿ, ಕೈಗಳು ಈ ರೀತಿ ಚಿನ್ಮುದ್ರದಲ್ಲಿರಲಿ, ಮನಸ್ಸು ಸಂಪೂರ್ಣವಾಗಿ ಏಕಾಂತದಲ್ಲಿರಲಿ. ಇವತ್ತು ಮನುಷ್ಯನ ಮನಸ್ಸು ಅನ್ನುವಂಥದ್ದು ನೀರಿನಂತೆ ಹರಿದಾಡ್ತಾ ಇದೆ, ಮಾನಸಿಕ ಚಂಚಲತೆ ದೂರ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇವತ್ತು ನಾವುಗಳು ಮನಃಶಾಂತಿಯನ್ನು, ಕೆಲಸದ ಒತ್ತಡದ ಮಾನಸಿಕ ಒತ್ತಡವನ್ನು ದೂರ ಮಾಡಿಕೊಳ್ಳಿಕ್ಕೆ, ಆ ಸರಳವಾಗಿ ಕೆಲಸವನ್ನು ಮಾಡುವಂಥ ಸನ್ಮಾರ್ಗ ನಮ್ಮ ಮನಸ್ಸಿಗೆ ಬರಲಿಕ್ಕೆ ನಾವು ಯಾವ ರೀತಿಯಾಗಿ ಮೊರೆ ಹೋಗಬೇಕು ಅಂತ ಹೇಳಿದರೆ, ಈ ಬೆಳಗಿನ ಜಾವದ ಯೋಗ, ಧ್ಯಾನ, ಪ್ರಾರ್ಥನೆ ಇವುಗಳ ಮುಖೇನ ನಮ್ಮ ಮನಸ್ಸು ಅನ್ನುವಂಥದ್ದು ಹಗುರ ಆಗಲಿಕ್ಕೆ, ಮನಸ್ಸಿನ ಏಕಾಗ್ರತೆ ಬರಲಿಕ್ಕೆ ಇದು ನಮಗೆ ಸಹಾಯಕಾರಿ ಆಗ್ತಾ ಬರ್ತಾ ಇದೆ. ಆ ಧ್ಯಾನವನ್ನು, ಮೆಡಿಟೇಷನನ್ನು ನಾವು ಮಾಡ್ತಾ ಹೋಗೋದ್ರಿಂದ ಮನಸ್ಸು ಎಷ್ಟೇ ಚಂಚಲವಾಗಿದ್ದರೂ ಕೂಡ ಏಕಾಂತದಲ್ಲಿರಲಿಕ್ಕೆ, ಪ್ರಶಾಂತವಾಗಲಿಕ್ಕೆ, ಮಾನಸಿಕ ನೆಮ್ಮದಿ ಬರಲಿಕ್ಕೆ ಇದು ಸಹಕಾರಿ ಆಗ್ತಾ ಬರ್ತದೆ. ಇವತ್ತು ಈ ಮೆಡಿಟೇಷನ್ ಬೌಲನ್ನು ಬಳಸ್ಕೊಂಡು ಆ ವೈಬ್ರೇಷನ್ ಮೂಲಕ ಧ್ಯಾನಾಸಕ್ತರಾಗಿ ಆ ಮನಸ್ಸನ್ನು ಕೇಂದ್ರೀಕರಣ ಮಾಡಿಕೊಂಡು ನಾವೆಲ್ಲ ಈಗ ಅಭ್ಯಾಸವನ್ನು ಮಾಡ್ತಾ ಬರೋಣ. ಮನಸ್ಸು ಪ್ರಶಾಂತವಾಗಿರಲಿ. ಫಸ್ಟ್ ನಮಸ್ಕಾರ ಮುದ್ರೆಯಲ್ಲಿ 3 ಬಾರಿ ಓಂಕಾರವನ್ನು ಉಚ್ಚಾರಣೆ ಮಾಡೋಣ. ಮತ್ತೊಮ್ಮೆ ಉಸಿರು ಒಳಕ್ಕೆ. ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಕರೋತಂ ಪ್ರವರಂ ಮುನೇನ ಪತಂಜಲಿ ಪ್ರಾಂಜಲಿರಾನತೋಸ್ಮಿ. ಸರ್ವೇ ಜನಃ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.
ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ನಿಮ್ಮ ಕೈಯನ್ನು ಉಜ್ಕೊಳ್ತಾ ಆ ಶಾಖವನ್ನು ಮುಖಮಂಡಲಕ್ಕೆ ಸ್ಪರ್ಶಿಸಿಕೊಳ್ಳಿ. ವಿಶ್ರಾಂತಿ. ನಿಮ್ಮ ಅಂಗೈಗಳನ್ನು ನೋಡ್ತಾ ನಿಧಾನವಾಗಿ ನಿಮ್ಮ ಕಣ್ಣನ್ನು ತೆರೆಯಿರಿ. ಈ ಮೂಲಕವಾಗಿ ಈ ಒಂದು ಬೆಳಗಿನ ತರಗತಿಯನ್ನು ಓಂಕಾರ ಮತ್ತು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಇವತ್ತು ಮನಸ್ಸಿನ ಏಕಾಗ್ರತೆಗೆ, ಮಾನಸಿಕ ಚಂಚಲತೆಯನ್ನು ದೂರ ಮಾಡಿ ಒಳ್ಳೆಯ ಮನಸ್ಥಿತಿಯನ್ನು ಪಡೆದುಕೊಳ್ಳಿಕ್ಕೆ ಇವತ್ತು ಮನುಷ್ಯ ಹರಸಾಹಸ ಮಾಡ್ತಾ ಇದ್ದಾನೆ. ನಿತ್ಯ ನಿರಂತರವಾಗಿ ಬೆಳಗಿನ ನಾವು ನಿದ್ದೆಯಿಂದ ಎದ್ದಾಗ ಕಣ್ ತೆರೆದಾಗ ಮೊದಲು ನೋಡುವುದು ಮೊಬೈಲು. ಆ ಮೊಬೈಲನ್ನು ನೋಡಿ ಕಣ್ಣನ್ನು ಮತ್ತು ಮನಸ್ಸನ್ನು ಎರಡನ್ನೂ ಕೂಡ ಅತಿ ಹೆಚ್ಚು ನಾವು ಬಳಸ್ತಾ ಹೋಗ್ತೇವೆ. ಅಂಥ ಸಂದರ್ಭದಲ್ಲಿ ಇವತ್ತು ನಾವುಗಳು ಮಾನಸಿಕ ನೆಮ್ಮದಿಯನ್ನು, ಒಳ್ಳೆಯ ಆರೋಗ್ಯವನ್ನು, ಮಾನಸಿಕ ಸುಭದ್ರತೆಯನ್ನು ಕಾಪಾಡಿಕೊಳ್ಳಿಕ್ಕೆ, ಸದೃಢ ದೇಹದಲ್ಲಿ ಸದೃಢ ಮನಸ್ಸನ್ನು ಹೊಂದಲಿಕ್ಕೆ ಇವತ್ತು ಈ ಒಂದು ಮೆಡಿಟೇಷನ್ ಅನ್ನುವಂಥದ್ದು, ಅದು ಈ ಒಂದು ಸಿಂಗಿಂಗ್ ಬೌಲ್ ಮೆಡಿಟೇಷನ್, ಇದನ್ನು ಯಥೇಚ್ಛವಾಗಿ ಟಿಬೆಟಿಯನ್ಸ್ ಬಳಸ್ತಾರೆ. ಅವರು ಧ್ಯಾನಾತ್ಮಕರಾಗಿ ಆ ಬುದ್ಧನ ಸನ್ನಿಧಿಯಲ್ಲಿ ಕುಳಿತುಕೊಂಡಾಗ ಮನಸ್ಸಿನ ಏಕಾಗ್ರತೆಯನ್ನು ಪಡೆದುಕೊಳ್ಳಿಕ್ಕೆ ಇವತ್ತು ಅವ್ರು ಬಳಸ್ತಾ ಹೋಗ್ತಾರೆ. ಅದು ಒಂದು ರೀತಿ ಟ್ರೀಟ್ಮೆಂಟ್. ಆ ವೈಬ್ರೇಷನ್ ಮೂಲಕವಾಗಿ ನಮ್ಮ ಬ್ರೈನ್ ಅನ್ನುವಂಥದ್ದು ಬಹಳ ಪ್ರಶಾಂತ ಆಗ್ತದೆ, ನ್ಯೂರಾನ್ಸ್ಗಳಿಗೆ ಶಕ್ತಿ ಬರ್ತದೆ, ಮನಸ್ಸಿನ ಏಕಾಗ್ರತೆ ಬರ್ತದೆ, ಮಾನಸಿಕ ಚಂಚಲತೆ ದೂರ ಆಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವೀಗ ಅದನ್ನು ಮಾಹಿತಿಯನ್ನು ಪಡ್ಕೊಂಡು ಅದನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಇದು ಬೌಲು ಸಂಪೂರ್ಣವಾಗಿ ಹಿತ್ತಾಳೆಯಿಂದ ಮಾಡಿರ್ತಕ್ಕಂಥದ್ದು. ಆ ನಾದವನ್ನು ತಾವೆಲ್ಲರೂ ಕೂಡ ಈಗ ಆಲಿಸ್ತಾ ಹೋಗಿ. ಆ ನಾದವನ್ನು ನೀವು ಆಲಿಸಿದರೆ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದೇಳಿ. ಆದ್ದರಿಂದ ತಾವುಗಳೆಲ್ಲ ಮನಸ್ಸಿನ ಏಕಾಗ್ರತೆಯೊಂದಿಗೆ ಇದನ್ನು ಶಬ್ದವನ್ನು ಆಲಿಸ್ತಾ ತಾವೆಲ್ಲ ಧ್ಯಾನಾಸಕ್ತರಾಗಿ ಕುಳಿತುಕೊಂಡು ಮನಸ್ಸಿನ ನೆಮ್ಮದಿಯನ್ನು ಪಡ್ಕೊಳ್ತಾ ಬರೋಣ. ಆ ವೈಬ್ರೇಷನನ್ನು ಗಮನಿಸ್ತಾ ಹೋಗಿ. ಎಷ್ಟು ದೂರಕ್ಕೆ ಇದು ಸಾಗ್ತಾ ಇದೆ ಅಂತ ಹೇಳಿದರೆ, ಈ ಭಾಗದಲ್ಲಿರುವಂತಹ ಸುಮಾರು 1 ಕಿಲೋಮೀಟರ್ಗಳ ದೂರದಲ್ಲಿ ಈ ಒಂದು ಬೌಲ್, ಸಿಂಗಿಂಗ್ ಬೌಲಿನ ಮೆಡಿಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಆ ಶಬ್ದ ಕಿವಿಗಳಿಗೆ ತಾಗ್ತದೆ. ಆ ವೈಬ್ರೇಷನ್ ಅನ್ನುವಂಥದ್ದು ನಮ್ಮ ಮನಸ್ಸಿನ ನ್ಯೂರಾನ್ಸ್ಗಳಿಗೆ, ಮೆದುಳಿನಲ್ಲಿರ್ತಕ್ಕಂಥ ನ್ಯೂರಾನ್ಸ್ಗಳಿಗೆ ಶಕ್ತಿಯನ್ನು ಕೊಡ್ತದೆ. ಈ ರೀತಿ ಆ ಬೌಲನ್ನು ಬಳಸ್ಕೊಂಡು ನಾವು ಧ್ಯಾನಾಸಕ್ತರಾಗಿ ಆ ವೈಬ್ರೇಷನನ್ನು ಕಾನ್ಸಂಟ್ರೇಟ್ ಮಾಡ್ತಾ ಕುಳಿತುಕೊಂಡಾಗ, ಧ್ಯಾನಾಸಕ್ತರಾದಾಗ ಆ ವೈಬ್ರೇಷನ್ ನಮ್ಮ ಮನಸ್ಸಿಗೆ ಸಂಪೂರ್ಣವಾಗಿ ಒಳ್ಳೆಯ ಏಕಾಗ್ರತೆಯನ್ನು ತಂದುಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ. ಮನಸ್ಸು ಭಾಳ ಪ್ರಶಾಂತವಾಗಿ ಆಗಿರಲಿ. ಮತ್ತು ಅದರ ಮುಂದುವರಿದ ಭಾಗವನ್ನು ನಾಳೆಯ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಧ್ಯಾನಾಸಕ್ತರಾಗಿ ಈಗ ಧ್ಯಾನವನ್ನು ಮಾಡ್ತಾ ಬರೋಣ. ಮೊದಲು ಈಗ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು, ಅದಕ್ಕಿಂತ ಪೂರ್ವಭಾವಿಯಾಗಿ ನಮ್ಮ ಶ್ವಾಸನಳಿಕೆಯನ್ನು ಸ್ವಚ್ಛಗೊಳಿಸ್ಕೊಳ್ತಕ್ಕಂಥ ಕ್ರಿಯೆಯನ್ನು ಮಾಡ್ತಾ ಬರೋಣ. ಅದೇ ರೀತಿಯಲ್ಲಿ ಬಲವಳೆ, ಹಿಂಗೆ ಮೂಗಿನ 2 ಹೊರಳೆಗಳನ್ನು, ಶ್ವಾಸನಳಿಕೆಗಳನ್ನು ಸ್ವಚ್ಛಗೊಳಿಸಿಕೊಳ್ಳೋದ್ರ ಮೂಲಕವಾಗಿ ನಾವು ಪ್ರಾಣಾಯಾಮವನ್ನು ಮಾಡೋದಕ್ಕಿಂತ ಪೂರ್ವದಲ್ಲಿ ಆ ಶ್ವಾಸನಳಿಕೆಗಳ ಸ್ವಚ್ಛಗೊಂಡಾಗ ನಮ್ಮ ಉಸಿರಾಟದ ಕ್ರಿಯೆ ಅನ್ನುವಂಥದ್ದು ಸರಾಗವಾಗಿ ಆಗ್ತದೆ. ಆ ಮೂಲಕವಾಗಿ ನಾವುಗಳು ಒಂದು ಒಳ್ಳೆಯ ಆರೋಗ್ಯವನ್ನು, ಮಾನಸಿಕ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ.
ಈ ರೀತಿ ಸುಖಾಸನ, ಪದ್ಮಾಸನ ಅಥವಾ ವಜ್ರಾಸನ, ನಿಮಗೆ ಯಾವ ಆಸನ ಸರಳ ಅನಿಸ್ತದೋ ಆ ಒಂದು ಆಸನದ ಭಂಗಿನಲ್ಲಿ ಕುಳಿತುಕೊಂಡು ನಾವುಗಳ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೋದು. ಇದು ನಮ್ಮ ಒಂದು ಮನಃಶಕ್ತಿಯನ್ನ, ಮಾನಸಿಕ ನೆಮ್ಮದಿಯನ್ನ, ಒಳ್ಳೆಯ ಆರೋಗ್ಯಕರ ಸನ್ನಿವೇಶವನ್ನ ನಾವು ಪಡೆದುಕೊಳ್ಳಿಕ್ಕೆ ಇದರಿಂದ ಸಹಾಯಕಾರಿ ಆಗ್ತಾ ಬರ್ತಾ ಇದೆ.